ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವಿವತ್ತು ಬಿಸಿಲು ನಾಡಾದ ಯಾದಗಿರಿ ಜಿಲ್ಲೆಯ ಗುರುಮಿಟ್ ತಾಲೂಕಿನ ಗುಂಜನೂರು ಎಂಬ ಗ್ರಾಮದಲ್ಲಿ ಬಂದಿದ್ದೇವೆ. ಇಲ್ಲಿ ನಾವು ದಾರಿಯಲ್ಲಿ ಬರ್ತಾ ನಮ್ಗೆ ಏನು ಕಾಣ್ತು, ಬರೀ ಈ ಒಣ ಪ್ರದೇಶಕ್ಕೆ ಸೂಕ್ತವಾಗಿರುವ ಬೆಳೆಗಳನ್ನು ಜಾಸ್ತಿ ಬೆಳೆದಿರೋದು ಕಾಣ್ತು. ಅದರ ಮಧ್ಯದಲ್ಲಿ ಒಬ್ಬರು ರೈತರಾಗಿರುವಂಥ ಶ್ರೀ ಶರಣಗೌಡ ಪಾಟೀಲ್ ಅವರು ನುಗ್ಗೆಯನ್ನು ಬೆಳೆದಿದ್ರು. ಬನ್ನಿ ಇವ್ರನ್ನ ಇವತ್ತಿನ ಕಂತಿನಲ್ಲಿ ಮಾತಾಡಿಸಿ ಅವ್ರು ನುಗ್ಗೆನೇ ಏನೇ ಬೆಳೆದ್ರು, ಬೆಳಕಿನ ಮುಂಚೆ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಫಸ್ಟು ಒಬ್ಬ ರೈತ ಮಾಡೋದೇ ಮಾರ್ಕೆಟ್ ಸರ್ವೆ. ಎಲ್ಲಿ ಹೋಗುತ್ತೆ, ನಾನು ಎಷ್ಟು ಪ್ರೊಡಕ್ಷನ್ ಮಾಡಬೇಕು, ಪಕ್ಕಾ ಕ್ಯಾಲ್ಕುಲೇಷನ್ ಮಾಡಿದ್ರೇ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ. ಆ ನಿಟ್ಟಿನಲ್ಲಿ ಇವ್ರು ಹಾಗೇನಾದರೂ ಮಾಡಿದ್ರಾ, ಎಷ್ಟು ವರ್ಷದ ಬೆಳೆಗಳನ್ನು ಇವ್ರು ಮಾಡ್ತಾಯಿದ್ದಾರೆ. ನಾವು ಮೇಲ್ನೋಟಕ್ಕೆ ಬಂದು ನೋಡಿದಾಗ ಒಂದು ಗಿಡ ಸಣ್ಣದಿತ್ತು, ಒಂದು ಪ್ಲಾಟ್ ಸಣ್ಣದಿತ್ತು. ಅದೇನು 2-3 ವರ್ಷದ ಬೆಳೆನಾ, ಅದು ಏನು ಅನ್ನೋ ಎಲ್ಲ ಮಾಹಿತಿಗಳನ್ನು ಅವರಿಂದ ಕೇಳಿ ತಿಳಿದುಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿಯ ಅಂಗಳದಲ್ಲಿನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ನಮ್ಮ ಪ್ರೋಗ್ರಾಮು ಈ ಕೃಷಿ ಋಷಿ ಅಂದರೆ ಯಾವ ರೀತಿ ಒಬ್ಬ ಋಷಿ ತಪಸ್ಸನ್ನು ಮಾಡಿ ದೇವ್ರನ್ನ ಯಾವ ರೀತಿ ಮೆಚ್ಚಿಸ್ತಾನೆ, ಹೇಗೆ ದೇವರು ಒಲಿತಾನೆ, ಅದೇ ರೀತಿ ನಮ್ಮ ರೈತ ಒಬ್ಬ ಭೂಮಿಯಲ್ಲಿ ಒಂದು ತಪಸ್ಸು ಮಾಡಿದ್ರೇ ಅವನಿಗೆ ಉತ್ತಮವಾದ ಬೆಳೆ ಸಾಧ್ಯ, ಆರ್ಥಿಕವಾಗಿ ಲಾಭವನ್ನು ತೆಗೆದುಕೊಳ್ಳೋದು ಸಾಧ್ಯ ಅನ್ನೋದಕ್ಕೆ ನಮ್ಮ ಪ್ರೋಗ್ರಾಮ್ ಟೈಟಲ್ ಈ ರೀತಿ ಇಟ್ಟಿದ್ದೀವಿ ಸರ್. ಅದೇ ರೀತಿ ನಮಗೇನು ಕಾಡ್ತು ಅಂದರೆ ಇಲ್ಲಿ ಸುತ್ತಮುತ್ತ ಬರಗಾಲ ಪ್ರದೇಶದ ಬೆಳೆಗಳು ಅಂದರೆ ಒಣ ಪ್ರದೇಶಕ್ಕೆ ಸೂಕ್ತವಾಗಿರುವಂಥದ್ದು ಹತ್ತಿ, ಜೋಳ, ಆಮೇಲೆ ಕಡ್ಲಿ ನೋಡಿದ್ವಿ ಬರ್ತಾ. ಅದೆಲ್ಲ ಮಧ್ಯದಲ್ಲಿ ನಾವು ನುಗ್ಗೆ ತೋಟ ಕಾಣ್ತು ಸರ್. ನಮಗೆ ಈ ರೀತಿ ಇದೆ ಅಂತ ಹೇಳಿ ನಮಗೆ ಶ್ರೀ ವಿಶ್ವಶಂಕರ್ ಅವರು ನಮಗೆ ನಿಮ್ಮನ್ನು ಪರಿಚಯ ಮಾಡಿಸಿದ್ರು ಸರ್. ಹಾಗಾಗಿ ಇವತ್ತು ಒಂದು ನುಗ್ಗೆಯ ಕುರಿತು ಒಂದು ಸಮಗ್ರ ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡಲಿಕ್ಕೆ ನಿಮ್ಮನ್ನು ಸಂದರ್ಶನ ಮಾಡ್ತಾಯಿದ್ದೀವಿ ಸರ್. ಸರ್, ಮೊದಲನೇದಾಗಿ ಕೇಳೋದಾದರೆ ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಹೇಳ್ತೀರಾ ಸರ್ ಒಂದು ಸ್ವಲ್ಪ? ಸರ್, ನಾವು ಮೊದಲಿಂದನೂ ರೈತಾಪಿ ಕುಟುಂಬದಿಂದ ಬಂದವರು. ನಮ್ಮ ತಂದೆಯವರಾದ್ರೂ ಈ ಒಂದು ಒಕ್ಕಲ್ತನ ಮೇಲೆ ಭಾಳಷ್ಟು ಇಂಟ್ರೆಸ್ಟ್ ಇಟ್ಟು ಇದಿಟ್ಟು ಮಾಡ್ತಿದ್ರು ಅವರು. ನಾವು ಮೊದಲಿಂದ ನಮ್ಮ ತಂದೆಯವರಾಗಲಿ ನಮ್ಮ ಪೂರ್ವಜರಾಗಲಿ ಎಲ್ಲ ಸಾಂಪ್ರದಾಯಿಕ ಬೆಳೆಗಳಾದಂಥ ತೊಗರಿ, ಜೋಳ, ಇತ್ತೀಚೆಗೆ ಹತ್ತಿ ಅವೆಲ್ಲ ಬರಿತಿದ್ರು. ಹಿಂಗಾಗಿ ನಾವೇನು ಮಾಡಿದ್ವಿ, ಇದು ನಮ್ಮ ತಂದೆಯವರು ಇರುವಾಗಲೇ ಬೋರ್ವೆಲ್ ಹಾಕ್ಸಿದ್ರು. ನಮ್ಮ ಏರಿಯಾದಲ್ಲಿ ಹೆಚ್ಚು ಕಡಿಮೆ ಬೋರ್ವೆಲ್ ಭಾಳಷ್ಟು ವಾಟರ್ ಟೇಬಲ್ ಮ್ಯಾಗಿದೆ. ಆದ್ರೂ ನಾವು ಬೇರೆ ಕಡೆ ನಾವು ಯೋಚನೆ ಮಾಡಿದ್ದಿಲ್ಲ ಮೊದಲು. ಈಗ ನಮ್ಗೆ ಬೇರೆಯವರು ಸಂಪರ್ಕ ಬಂದು ಅವರು ಬೇರೆ ಬೇರೆ ಬೆಳೆ ಬೆಳೀತಾರೆ, ಹಿಂಗೆ ತೋಟಗಾರಿಕೆಯಲ್ಲಿ ಚಲೋ ಉತ್ಪತ್ತಿ ಆಗ್ತದೆ ಅಂತೇಳಿ ಹೇಳಿದಾಗ ನಾನು ಶುರುವಾಗಿ ನಾವೊಂದು ಮಿತ್ರರು ಒಂದು 4-5 ಮಂದಿ ಕಲಿತು ಬಾಳೆ ಹಚ್ಚಿದ್ದೀವಿ. ಬಾಳೆ ಹಚ್ಚಿ ಇದು ಎಷ್ಟು ವರ್ಷದಿಂದ ಕತೆ ಸರ್ ಇದೆಲ್ಲ? ಇದು ಒಂದು 4 ವರ್ಷದಿಂದ ಸರ್. 4 ವರ್ಷ ಅಲ್ಲಿವರೆಗೂ ನೀವು ಈ ಒಣ ಸೂಕ್ತವಾಗಿರೋದನ್ನ ಬೆಳೀತಾ ಇದ್ದೀವಿ ಸರ್. ಬೆಳೀತಾ ಇದ್ದೀವಿ. ನಿಮ್ಗೆ ಏನು ಪ್ರೇರೇಪಣೆ ಆಯಿತು ಸರ್, ನಿಮಗೆ ಇದು ಬೇಡ, ಇದು ಬಿಟ್ಟು ಬೇರೆ ಬೆಳಿಬೇಕು ಅಂತ? ಇದು ಏನಾಗ್ತದೆ ಸರ್, ನಮ್ಮ ಸಾಂಪ್ರದಾಯಿಕ ಬೆಳೆಗಳಲ್ಲಿ ಅದು ಮಳೆ ಬಂದರೆ ಬೆಳಿಬೇಕು, ಲೇಬರ್ ಕಾಸ್ಟ್ ಜಾಸ್ತಿ ಆಯಿತು. ಲೇಬರ್ ಕಾಸ್ಟಿನ ಸರಿದೂಗ್ತಕ್ಕಂಥ ಬೆಳೆಗಳು ಯಾವಿಲ್ಲ. ಇವು ತೊಗರಿ ಬೆಳೆದ್ರೆ ಒಮ್ಮೆ 10,000 ಆಗೋದು, ಒಮ್ಮೆ 5,000ಗೆ ಮಾರೋದು. ಮಾರ್ಕೆಟ್ ಕಮಾಡಿಟಿ ಫ್ಲಕ್ಚುಯೇಷನ್ ಜಾಸ್ತಿ ಆಗ್ತಿತ್ತು. ಆ ರೀತಿಲಿಂದ ತೋಟಗಾರಿಕೆ ಮಾಡೋಣ ಅಂತೇಳಿ ನಾವೆಲ್ಲ ಮಂದಿ ಯೋಚನೆ ಮಾಡಿದ ಹೊತ್ನಾಗ ಇಲ್ಲಿ ಪಕ್ಕದ ಊರಿನಲ್ಲಿ ಒಬ್ಬರು ಹಚ್ಚಿದ್ರು. ಅವ್ರದ್ದು ಹೋಗಿ ನೋಡಿದಾಗ ನಮಗೆ ಚೆನ್ನಾಗಿ ಕಂಡಿತ್ತು. ಬಾಳೆ ಬೆಳೆದು 1-2 ವರ್ಷ. ಫಸ್ಟ್ ನೀವು ಬಾಳೆ ತೋಟ ನೋಡಿದ್ರೆ ಹೆಂಗೆ ಸರ್? ಬಾಳೆ ತೋಟ ನೋಡಿ ಬಂದು ರೈತರ ಹತ್ರ ಮಾಹಿತಿ ಕೇಳಿ ಮತ್ತು ನಮ್ಮ ತೋಟಗಾರಿಕೆ ಅಧಿಕಾರಿಗಳನ್ನು ಭೇಟಿಯಾಗಿ ಅಲ್ಲಿ ಏನು ಸವಲತ್ತುಗಳು ನಮ್ಗೆ ರೈತಾಪಿ ಜನರಿಗೆ ಸಿಗ್ತದೆ ಅಂತೇಳಿ ಎಲ್ಲ ಅವ್ರು ಕೂಡ ವಿಮರ್ಶೆ ಮಾಡಿ ಈ ಒಂದು ಬಾಳೆಯನ್ನು ನಾವು ಮೊದಲು ನಾಟಿಗೆ ಮಾಡಿದ್ವಿ ಸರ್. ಯಾವ ಬಾಳೆ ನಾಟಿ ಮಾಡಿದ್ವಿ? G9 ತಳಿದು ಜೈನ್ದು ತಂದು ನಾಟಿ ಮಾಡಿದ್ವಿ. ಜೈನ್ದವ್ರು ತೊಗೊಂಬಂದದ್ದು. ಅವಾಗೇ ಫಸ್ಟಾಗಿ ನಮ್ಗೆ ಡ್ರಿಪ್ ಅಂದ್ರೇನು, ಇದರ ನೀರು ಉಳಿಸ್ಬೋದು ಹೆಂಗಂತೇಳಿ, ಮತ್ತು ಕಳೆ ನಿರ್ವಹಣೆ ಡ್ರಿಪ್ಲಿಂದ ಹೆಂಗಾಗ್ತದೆ ಅಂತೇಳಿ ಅವಾಗೇ ನಮ್ಗೆ ಮಾಹಿತಿ ಸಿಕ್ಕಿದೆ ಸರ್. ಅದು ಆದಮೇಲೆ ಏನಾಯಿತು, 1 ವರ್ಷ ಆದಮೇಲೆ ಸೆಕೆಂಡ್ ಇಯರ್ಗೆ ಏನಾಯ್ತು ಸರ್, ನಮ್ಗೆ ಒಂದು ಸರ್ತಿ ಗಾಳಿ ಜಾಸ್ತಿ ಬೀಳೋದ್ರಲ್ಲಿಂದ ನಮ್ಮದು ಅವು ಬಾಳೆಗೊನೆ ದೊಡ್ಡದು ದಪ್ಪ ಇರೋದ್ರಲ್ಲಿಂದ 35-40 kg ಇರೋದ್ರಲ್ಲಿಂದ ಅರ್ಧ ಬಾಳೆ ಗಿಡ ಬಿದ್ದೋಯ್ತು ಸರ್. ಅವಾಗಾದ್ರೂ ಮತ್ತೆ ನಾವು ರಿಸರ್ಚ್ನಾಗ ಹೋದ್ವಿ ಸರ್. ಇದ್ರ ಬಿಟ್ರೂ ನಮ್ಗೆ ಇನ್ಪುಟ್ನೂ ಕಡಿಮೆ ಆಗಬೇಕು, ಆದಾಯನೂ ನಮ್ಗೆ ಜಾಸ್ತಿ ಬರ್ಬೇಕು, ಅಂಥದ್ದು ಯಾವುದಾನಿದ್ರು ಅಂತೇಳಿ ಹಿಂಗೆ ನಾವು ನೋಡುವಾಗ ನಮ್ಗೆ ಪರಿಚಯಸ್ಥರು ಇಲ್ಲಪ್ಪ, ನಾನು ನುಗ್ಗೆ ಹಾಕಿನಿ, ನಮ್ಮದು ಬಂದು ನೋಡ್ರಿ ಅದಕ್ಕೆ ಏನಾದಲ್ಲ ನ್ಯಾಚುರಲ್ ಆಗಿ ಬೆಳೀತದ,
ಅಂತ ಹೇಳಿದ್ನ ನೋಡಿದ ಮೇಲೆ ನಮ್ಗೆ ಅವ್ರು ಹೇಳಿದ್ದು ಭಾಳ ಹೇಳಿದ್ರು. ಆದ್ರೆ ನಮಗೇನೆಲ್ಲ 1 ಲಕ್ಷ ಬಂದ್ರೆ ಸಾಕು 1 ಎಕರೆಗೆ ಅಂಬ ವಿಷಯಕ್ಕೆ ಹೋಗಿದ್ವಿ ನಾವು. ಓದತ್ನಾಗ ತಂದು 8 ಎಕರೆ ಪ್ರಾಯೋಗಿಕವಾಗಿ 8 ಎಕರೆ ಹಚ್ಚಿದೆ ನಾನು ಅಷ್ಟೇ. ಮೊದಲು ನುಗ್ಗೆನ ಪ್ರಾಯೋಗಿಕವಾಗಿ 4 ಎಕರೆ ಅಂತ ಅನ್ಕೊಂಡಿದ್ದೆ. ಬೇಡ, ಯಾಕಂತಂದ್ರೆ ನಮ್ಮಲ್ಲಿ 8 ಎಕರೆ ಎದಕ್ಕೆ ಹಚ್ಬೇಕಾಯ್ತು ಅಂತಂದರೆ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ಹೈದ್ರಾಬಾದ್ಗೆ ಹೋಗ್ಬೇಕು ಸರ್. ಹೈದ್ರಾಬಾದ್ಗೆ ಹೋಗ್ಬೇಕು ಟ್ರಾನ್ಸ್ಪೋರ್ಟೇಷನ್ ಅಂತಂದರೆ ಅದಕ್ಕೆ 80 ರೂಪಾಯಿ ಇರುವಾಗ ಕಡಿಮೆ ನಮಗೆ ಉತ್ಪನ್ನ ಬರ್ತದೆ. ನಮ್ಗೆ ಉತ್ಪನ್ನ ಬರೋದೇ ಮಾರ್ಚ್ಲಿಂದ ಜಾಸ್ತಿ, ಮಾರ್ಚ್ ಟು ಜೂನ್ ತನಕ ಜಾಸ್ತಿ ಬರ್ತದೆ. ಅವಾಗ ಎಲ್ಲ ಜನರದ್ದು ರೈತರದ್ದು ಬಂದ ಹೊತ್ನಾಗ ಆಟೋಮೆಟಿಕ್ಕಾಗಿ ರೇಟ್ ಬಿದ್ದೋಗಿಬಿಡ್ತದೆ. ಅವಾಗ ಮಿನಿಮಮ್ ಆಗಿ ನಾವು ಒಂದು 30 ಕ್ವಿಂಟಲನ್ನು ಕಳಿಸ್ಬೇಕಾದಂಥ ಅನಿವಾರ್ಯತೆ ಇತ್ತು. ಅದಕ್ಕೆ 8 ಎಕರೆ ಹಚ್ಚಮಂತ ಅಂದಿವಿ, 8 ಎಕರೆ ಹಚ್ಚಿವಿ ಸರ್. ಓಕೆ, ಅಂದರೆ ನೀವು ಪ್ರಾಪರ್ ಒಂದು ಮಾರುಕಟ್ಟೆನ ಸ್ಟಡಿ ಮಾಡಿ ಅದು ಹೇಗೆ ಯಾವಾಗ ಕೊಟ್ಟರೆ ನನಗೆ ಒಳ್ಳೆಯ ಆದಾಯ ಬರುತ್ತೆ, ಯಾವಾಗಿಂದ ನಾನು ಬೆಳೆನ ತೆಗಿಬಾರ್ದು, ಯಾವಾಗ ಕೊಟ್ಟರೆ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿ ಇದನ್ನು ಮಾಡಿದ್ವಿ ಸರ್. ನಾವು ಮೊದಲಾಗಿ ಅವ್ರ ಊರಿಗೆ ಹೋದ್ವಿ. ಇಲ್ಲಿ ಮಾದನಿಪ್ಪರ್ಗ ಅಂತೇಳಿ ಅವ್ರ ಬಳಿ ರೈತರ ಬಳಿ ಕೂಲಂಕುಷವಾಗಿ ಮಾತಾಡಿ ಅದರಲ್ಲಿಂದ ಏನಾಯ್ತು, ಎಷ್ಟು ಬರ್ತದೆ ಈಲ್ಡು, ಸೀಡ್ ಎಲ್ಲಿ ಸಿಗ್ತದೆ, ಯಾವ ವೆರೈಟಿ ಹಾಕಿದರೆ ನಮ್ಗೆ ಈಲ್ಡ್ ಬರ್ತದೆ, ನಮ್ಮ ವಾತಾವರಣಕ್ಕೆ ಹೊಂದ್ಕಂತ ವೆರೈಟಿ ಯಾವುದು, ಇದು ಮಾರ್ಕೆಟ್ ಹೆಂಗಾದಂತೇಳಿ ಅವ್ರ ಬಳಿ ಮಾಹಿತಿ ತಿಳ್ಕೊಂಡು ನಾನು ಹೈದ್ರಾಬಾದಿಗೆ ಹೋದೆ ಸರ್. ಹೈದ್ರಾಬಾದಿಗೆ ಹೋಗಿ ಅಲ್ಲಿ ಹೋಗಿ ಇದು ಮಾರ್ತದೆ ಇಲ್ಲ ನಂದು, ಯಾಕಂದರೆ ಡೈಲಿ ಪ್ರೊಡಕ್ಷನ್ನು 30 ಕ್ವಿಂಟಲ್ ಬರ್ತದೆ. ಅಂದರೆ ಆನ್ ಆನ್ ಎವರೇಜ್ ಒಂದು 30 ಕ್ವಿಂಟಲ್ ಬರ್ತದೆ. 30 ಕ್ವಿಂಟಲ್ ನಂದು ಮಾರ್ತಕ್ಕಂಥ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ ಅಂತೇಳಿ ನಾನು ಹೋಗಿ ಅಲ್ಲಿ 1-2 ದಿನ ಉಳ್ಕೊಂಡು ಮಾರ್ಕೆಟ್ ಇದು ನಂದು ಮಾರ್ತದಪ್ಪ 30 ಕ್ವಿಂಟಲ್ ಅಂದಮೇಲೆ ಬಂದು ಇಲ್ಲಿ ನಾನು ನಾಟಿಗೆ ಮಾಡಿದ್ದೆ ಸರ್. ಓಕೆ, ಆ ರೀತಿ ಒಂದು ಪಕ್ಕಾ ಕ್ಯಾಲ್ಕುಲೇಷನ್ ಮೇಲೆ ಮಾಡಿರೋದು. ಹೌದು ಸರ್. ಓಕೆ ಸರ್, ಈಗ ಒಂದು ಇಲ್ಲಿದ ಪರಿಸ್ಥಿತಿ ನೋಡಿದ್ರೆ ನಿಮಗೆ ಏನು ಅನ್ಸುತ್ತೆ ಸರ್? ಯಾಕಂದರೆ ಸುತ್ತಮುತ್ತ ಬೇರೆ ಬೇರೆ ಬೆಳೆಗಳಿದ್ವು. ಓಕೆ ಸರ್, ನಿಮ್ಗೆ ಏನು ಅನ್ಸುತ್ತೆ ಸರ್? ಈ ಸುತ್ತಮುತ್ತ ಭಾಗದಲ್ಲಿ ನುಗ್ಗೆ ಮಾಡ್ಬೋದಾ, ಹೆಂಗೆ ಏರಿಯಾ ಹೆಚ್ಚಿಗೆ ಮಾಡ್ಬೋದಾ, ಹೆಂಗೆ ಸರ್? ಇದಕ್ಕೆ ನುಗ್ಗೆ ಗುಣಧರ್ಮ ಏನಾದ್ರು ಸರ್, ಇದು ಡ್ರೈ ವಾತಾವರಣ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ಬೆಳೆ ಸರ್. ಇದು ಯಾವಾಗ ಯಥೇಚ್ಛವಾಗಿ ಕಾಯ್ತದೆ ಅಂತಂದರೆ ಒಂದು 30-35 ಡಿಗ್ರಿ ಮೇಲ್ಪಟ್ಟು ಟೆಂಪ್ರೇಚರ್ ಏರ್ಕೊಂತ ಹೋದಂಗೆಲ್ಲ ಅದು ಕಾಯ್ತಕ್ಕಂಥ ಕ್ಷಮತೆ ಜಾಸ್ತಿ ಆಗ್ತದೆ ಸರ್. ಹಾಗಾದ್ರೆ ಇಲ್ಲಿ ನಾವು ಇದಕ್ಕೆ ಬೆಳೆ ಆಪರ್ಚುನಿಟಿ ಇನ್ನೂ ಇದೆ. ಒಣ ಪ್ರದೇಶದ ಬೆಳೆಗಳನ್ನು ಬಿಟ್ಟು ಇದನ್ನ ಮಾಡುವಂಥದ್ದು ಇದೆ ಸರ್. ಇದೆ ಸರ್. ಯಾಕಂದ್ರೆ ಮಾರ್ಕೆಟ್ ಸರ್ವೆ ಮಾಡಿದ್ದೀನಿ ಅಂತ ಹೇಳಿದ್ರಿ. 30 ನಿಮ್ದು 1 ಕ್ವಿಂಟಾಲ್ ಬರುತ್ತೆ ಅಂತ ಲೆಕ್ಕದಲ್ಲಿ ಇನ್ನೂ ಜಾಸ್ತಿ ಕೆಪಾಸಿಟಿ ಇದೆಯಾ ಮಾರ್ಕೆಟ್ದು? ಮಾಡ್ಬೋದು ಸರ್. ನಮ್ಮ ದೇಶ 130 ಕೋಟಿ ಜನಸಂಖ್ಯೆ ಇದ್ದಂಥ ದೇಶ. ಬೆಳೆತಕ್ಕಂಥ ಕ್ಷಮತೆ ರೈತನ ಬಳಿ ಬಂತಂತಂದರೆ ತಿನ್ನೋರ್ನು ಜಾಸ್ತಿ ಆಗ್ತಾರೆ, ರೈತರ ಬಳಿನೂ ಏನಾದರೂ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಜಾಸ್ತಿ ಆಗ್ಯದ ಸರ್. ಆ ಒಂದು ಉದ್ದೇಶದಿಂದ ನುಗ್ಗಿ ಇಲ್ಲಿದ್ದ ಹೊತ್ನಾಗ ನಾರ್ತ್ ಇಂಡಿಯಾದಾಗ ಆಗಂಗಿಲ್ಲ ಸರ್. ಯಾಕಂದರೆ ನಾರ್ತ್ ಇಂಡಿಯಾದಲ್ಲಿ ಯಾವಾಗ ಆಗ್ತದಂದರೆ ನಮ್ಗೆ ಏಪ್ರಿಲಿಂದ ಅವ್ರ ಬಳಿ ಇವಾಗ ಮಾರ್ಚ್ ತನಕ ಚಳಿನೇ ಇರ್ತದೆ, ಏಪ್ರಿಲಿಂದ ಬರ್ತದೆ. ಇವಾಗ ಈ ಒಂದು ಕಮಾಡಿಟಿ ಏನು ಕಳಿಸಿರ್ತೀವಿ ಸರಕುಗಳು, ಅವು ನಾರ್ತ್ ಇಂಡಿಯಾಕ್ಕೂ ಸಪ್ಲೈ ಆಗ್ತದೆ ಸರ್. ಇವಾಗ ಸೌತ್ ಇಂಡಿಯಾಲಿಂದ ನಾರ್ತ್ ಇಂಡಿಯಾಕ್ಕೆ ಸಪ್ಲೈ ಆಗ್ತದೆ. ಹಂಗಾಗಿ ಎಲ್ಲ ಮಾರ್ಕೆಟ್ನಲ್ಲಿನೂ ನಮ್ಮ ನುಗ್ಗೆ ಇದು ಸರಬರಾಜು ಆಗ್ತದೆ. ಇನ್ನೊಂದು ವಿಶೇಷವಾಗಿ ಹೇಳ್ಬೇಕಂದ್ರೆ ನಮ್ಮ ಭೂಮಿ ನಮ್ಮ ವಾತಾವರಣ ಏನಾದಲ್ಲ ಸರ್, ನುಗ್ಗೆ ಬೆಳೆಯಕ್ಕೆ ಅತ್ಯುತ್ತಮವಾದಂಥದ್ದು ಸರ್. ಈ ಯಾದಗಿರಿ ಭಾಗದ ಪ್ರದೇಶ ಅಂತೂ ಅತ್ಯುತ್ತಮವಾಗಿ ಬೆಳಿಬೋದು ಸರ್, ಬೆಳಿಬೋದು. ಓಕೆ ಸರ್. ಸರ್, ಈಗ ನೀವು ಹೇಳಿದ್ರಿ ಸಾಂಪ್ರದಾಯಿಕ ನಾನು ಕೃಷಿ ಮಾಡ್ತಿದ್ದೆ, ಅದರಲ್ಲಿ ಜೋಳ, ಹತ್ತಿ ಅದೆಲ್ಲ ಬೆಳೀತಿದ್ದೆ ಅಂತ. ಅದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಓಕೆ ಸರ್, ನಿಮ್ಮ ಪ್ರೊಡಕ್ಷನ್ ವೈಸು ಹೆಚ್ಚಿಗೆ ಬಂದಿದೆ, ದುಡ್ಡು ವೈಸು ಹೆಚ್ಚಿಗೆ ಬಂದಿದೆ. ಮ್ಯಾನೇಜ್ಮೆಂಟ್ ದೃಷ್ಟಿಯಿಂದ ಆಮೇಲೆ ಹೆಂಗೆ ಯಾವ ರೀತಿ ಉತ್ತಮ ಇದು ನುಗ್ಗೆ ಸರ್? ಯಾವ್ದು ರೀತಿ ಅಂತಂದರೆ ಇದಕ್ಕೆ ಏನಾಗ್ತದೆ ಸರ್, ಜೂನಿಯಲ್ಲಿ ನಾಟಿಗೆ ಮಾಡ್ತೀವಿ. ಜೂನಿಯಲ್ಲಿ ನಾಟಿಗೆ ಮಾಡಿದ ಮೇಲೆ 1-2 ತಿಂಗಳಾದ ಮೇಲೆ ಏನು ಮಾಡ್ತೀವಿ, ಪ್ರೋನಿಂಗ್ ಅಂತ ಮಾಡ್ತೀವಿ. ಅಂದರೆ ಕುಡಿ ಚೂಟೋದು. ಒಂದು 3-4 ಸರಿ ಕುಡಿ ಚೂಟಿದ ತಾನೆ ಅದು ಅಷ್ಟೇ ಇರ್ತದೆ ಸರ್. ಒಂದು ಏನಿರ್ತದೆ ಸರ್, ಇದಕ್ಕೆ ಭಾಳ ಅಂದ್ರೆ ಕೀಟ ಬಾಧೆಗಳು ಏನು ಭಾಳ ಬರೋಂಗಿಲ್ಲ. ಏನು ಬಂದ್ರೂ ಲೀಫ್ ಈಟಿಂಗ್ ಕ್ಯಾಟರ್ಪಿಲ್ಲರ್ ಅಂತೇಳಿ ಎಲೆ ತಿಂತಕ್ಕಂಥ ಕೀಟಗಳು ಬರ್ತದೆ ಮಳೆಗಾಲದಲ್ಲಿ. ಚಳಿಗಾಲದಲ್ಲಿ ಆದೊತ್ನಾಗ ಥ್ರಿಪ್ಸ್ ಅಂತ ಬರ್ತದೆ, ಥ್ರಿಪ್ಸು ಮೈಟ್ಸ್ ಅವು ಬರ್ತಾವೆ. ಅದು ಓವರಾಲ್ ಆಗಿ ರೋಗ ಕೀಟಗಳ ಸಮಸ್ಯೆ ಕಡಿಮೆ ಸರ್, ಕಡಿಮೆ. ಆಮೇಲೆ ಲೇಬರ್ ಮ್ಯಾನೇಜ್ಮೆಂಟ್ ಸರ್? ಲೇಬರ್ ಮ್ಯಾನೇಜ್ಮೆಂಟ್ ಅಂದ್ರೆ ಲೇಬರ್ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತದೆ ಇದು ಗಿಡ ಅಂತಂದರೆ, ನಮ್ಗೆ ಲೇಬರ್ ಇವಾಗ ನಮ್ಮಲ್ಲಿ ಸಾಂಪ್ರದಾಯಿಕ ಬೆಳೆಗಳಾದಂಥ ಹತ್ತಿ, ತೊಗರಿ, ಜೋಳ, ಅದ್ರ ಸೀಸನ್ ಹಾರ್ವೆಸ್ಟಿಂಗ್ ಸೀಸನ್ ಯಾವಾಗಲಿಂದ ಸ್ಟಾರ್ಟ್ ಆಗ್ತದೆ ಸರ್? ಹತ್ತಿದು ಡಿಸೆಂಬರ್ ತನಕ ಮುಗಿದೋಗ್ತದೆ. ತೊಗರಿದ್ನು ಆಲ್ಮೋಸ್ಟ್ ಡಿಸೆಂಬರ್ ಭಾಳ ಅಂತಂದರೆ ಜನವರಿ 15 ಪಟ್ಟಿಗೆ ಮುಗಿದೋಗ್ತದೆ. ಫೆಬ್ರವರಿ 15 ಪಟ್ಟಿಗೆ ಜೋಳ ಮುಗಿದೋಗ್ತದೆ. ಅವಾಗ ಏನಾಗಿರ್ತದೆ, ಇವಾಗ ಕೃಷಿ ಕಾರ್ಮಿಕರದು ಬೇಡಿಕೆ ಅವಾಗ ಏನಾಗ್ತದೆ ಸರ್, ಕುಂಠಿತ ಆಗಿರ್ತದೆ. ಅವಾಗ ಏನಾಗಿರ್ತದೆ, ನಮ್ಮದು ಏನಾಗಿದೆ ಪ್ರೊಡಕ್ಷನ್ ಫೆಬ್ರವರಿಲಿ ಚಾಲಾಗ್ತದೆ. ಅವಾಗ ಏನಾಗ್ತದೆ, ಅವಾಗ ಲೇಬರ್ದು ನಮಗೇನು ಸಮಸ್ಯೆ ಇದುವರೆಗೆ ಆಗಿಲ್ಲ ಸರ್.
ಲೇಬರ್ದೇನು ಆಗಿಲ್ಲ. ಆಮೇಲೆ ನಿಮಗೆ ಲೇಬರ್ಗಳು ಎಷ್ಟು ಬೇಕಾಗ್ಬೋದು ಸರ್? ಇದು ಎಕರೆಗೆ ನೋಡ್ರಿ ಸರ್, ಪೀಕ್ ಟೈಮ್ ಅಂತಂದರೆ ಕಾಯಿಗಳು ಜಾಸ್ತಿ ಬಂದೊತ್ನಾಗ ಒಬ್ಬ ಹೆಣ್ಮಗಳು 2 kg ಕಾಯಿ ಕೀಳ್ಬೋದು. ಓಕೆ. ಇನ್ನು ಬರ್ತಾ ಮೇದಾಗ ಎಕ್ಸ್ಟ್ರೀಮ್ ಹೀಟ್ ಆಗ್ತದಲ್ಲ ಸರ್, ಅವಾಗ ಸ್ವಲ್ಪ ಕಾಯಿ ಪ್ರಮಾಣ ಕಡಿಮೆ ಆದೊತ್ನಾಗ ಅವಾಗ ಸ್ವಲ್ಪ ಏನಾದರೂ ಒಂದು ಹೆಣ್ಮಗಳು 1 ಕ್ವಿಂಟಲ್ಲಿಂದ 1 ಕ್ವಿಂಟಲ್ 20 kg ಕಡಿಬೋದು. ಓಕೆ ಸರ್. ಇಲ್ಲಿ ಒಂದು ದಿವಸಕ್ಕೆ ಎಷ್ಟು ಆಳಿನ ಪಗಾರ ಇದೆ ಸರ್? ಇಲ್ಲಿ ಒಬ್ಬರಿಗೆ 220 ರೂಪಾಯಿ ಒಬ್ಬರಿಗೆ ಹೆಣ್ಣಾಳಿಗೆ ಸರ್. ಗಂಡು ಮಕ್ಕಳಿಗೆ 400 ರೂಪಾಯಿ ಬೇಕಾಗ್ತದೆ. ಆನ್ ಆನ್ ಎವರೇಜ್ ಸರ್, ಒಬ್ಬರಲ್ಲಿ ಒಂದು 30 kg ಕೀಳ್ಬೇಕಂದ್ರೆ ನಾನು ಒಂದು ಮಹೇಂದ್ರ ಪಿಕಪ್ ಕಳಿಸ್ಬೇಕು ಹೈದರಾಬಾದ್ ಮಾರ್ಕೆಟಿಗೆ ಅಂತಂದರೆ ಒಂದು ಹೆಚ್ಚು ಕಡಿಮೆ 17 ಮಂದಿ ಹೆಣ್ಮಕ್ಳು, ಒಂದು 6 ಮಂದಿ ಗಂಡು ಮಕ್ಕಳು ಎದಕ್ಕಂತಂದರೆ ಅದು ಪ್ಯಾಕಿಂಗ್ ಮಾಡಬೇಕಾಗ್ತದೆ. ಚೀಲನಲ್ಲಿ ಎಲ್ಲ ಪ್ಯಾಕಿಂಗ್ ಮಾಡಿ ಅದಕ್ಕೆ ಟ್ಯಾಗ್ ಕಟ್ಟಿ ಲೋಡಿಂಗು ಒಂದು 6 ಜನ ಗಂಡು ಮಕ್ಕಳಾಗ್ತದೆ. ಮತ್ತು ಒಂದು 60ರಿಂದ 65 ಚೀಲಗಳು, ಗೋಣಿ ಚೀಲಗಳು ಬೇಕಾಗ್ತದೆ ನಮಗೆ, ಜೂಟ್ ಬ್ಯಾಗ್ಸು. ಅವು ಅದರಲ್ಲಿ ಪ್ಯಾಕ್ ಮಾಡಿ ಚೆನ್ನಾಗಿ ನೀರು ಹೊಡೆದು, ಅದು ಯಾಕಂದರೆ ಬಾಡ್ಲಾರ್ದಂಗೆ ಇಟ್ಕೊಂಡು ನೀರು ಹೊಡೆದು ಅದನ್ನು ಲೋಡ್ ಮಾಡಿ ಕಳಿಸ್ತೀವಿ ಸರ್ ಹೈದರಾಬಾದ್ ಮಾರ್ಕೆಟ್. ಇಷ್ಟಕ್ಕೆ ನೀವು ಆಳುಗಳನ್ನು ಬಳಸ್ಕೊತೀವಿ ಸರ್. ಓಕೆ ಸರ್. ಸರ್, ಈಗ ನಾವು ಬಂದು ನಿಮ್ಮ ತೋಟದಲ್ಲಿ ನೋಡಿದಾಗ ಸರ್, ನಿಮ್ಮದು 2 ಭಾಗ ಇತ್ತು. ಒಂದು ಹೊಸದಾಗಿ ಮಾಡಿದ್ದೀನಿ ಅಂತ ಹೇಳ್ತಿದ್ರಿ ಮೇಲ್ನೋಟಕ್ಕೆ, ಇನ್ನೊಂದು 2 ವರ್ಷದ್ದು 2ನೇ ಕ್ರಾಪ್ ಬೆಳೆ ಅಂತ ಹೇಳ್ತಿದ್ರಿ. ಇವೆರಡಕ್ಕೂ ಏನು ವ್ಯತ್ಯಾಸ? ಈಗ ಹಳೆಯದರಲ್ಲಿ ನಿಮ್ದು ಏನು ತೊಂದರೆಗಳಾಗಿತ್ತು ಅದನ್ನೇ ಹೇಗೆ ಸರಿಪಡಿಸ್ತಾ ಇದ್ದೀರಿ ಸರ್ ಈಗ ಒಂದೇ? ಇನ್ನು ಸರ್ ಏನಾಗಿದೆ ಸರ್, ನಾವು ಏನಾಗಿದೆ, ಇದು ನುಗ್ಗೆ ಏನಿರ್ತದೆ ಸರ್ 14 feet by 4 feet ಹಚ್ಚಿದೆ ಸರ್ ವಾದ್ಬೇರಿ. ಆದರೆ ಏನಾಗಿತ್ತು ಸರ್, ಇದು ವೆಜಿಟೇಟಿವ್ ಗ್ರೋತು ಜಾಸ್ತಿ ಸರ್, ಇದರದ್ದು ಬೆಳೀತಕ್ಕಂಥ ಕ್ಷಮತೆ ಜಾಸ್ತಿ ಇರ್ತದೆ. ಅದ್ರ ಸಲುವಾಗಿ ಇದ್ರನ್ನ 14/8 ಹಚ್ಚಿದ್ರೆ ಚೆನ್ನಾಗಿರ್ತದೆ ಸರ್, 14/8. ಸರ್, ಬೇರೆ ಕಡೆ ನೀವು ಸ್ಪೇಸಿಂಗ್ ಅಲ್ಲಿ ಯಾವ ರೀತಿ ಹಚ್ಚಿದ್ರು ಸರ್? ಅಲ್ಲಿ ನೋಡಿ ಬಂದೆ ನಾನು ಹಚ್ಚಿದ್ದು. ಆದ್ರೆ ಅವ್ರ ಪದ್ಧತಿ, ಅವ್ರಿಗೂ ಭೂಮಿ ಗುಣಕ್ಕೆ ಏನೋ ಅವರು 12/4 ಹಚ್ತಾರೆ. ಆದ್ರೆ ನಮ್ಮದು ಭಾಳಷ್ಟು ಫಲವತ್ತಾದಂಥ ಭೂಮಿ ಇರೋದ್ರಲ್ಲಿಂದ ನಾವು ಇನ್ನೂ ಡಿಸ್ಟೆನ್ಸ್ ಹೋದರೆ ಅದರಲ್ಲಿಂದ ಏನಾಗ್ತದೆ ಸರ್, ಬಿಸಿಲು ಸೂರ್ಯಕಿರಣಗಳು ಎಲ್ಲ ಟೊಂಗೆಗಳಿಗೆ ಮುಟ್ಟಿದ್ರಲ್ಲಿಂದ ಕಾಯಿಗಳು ಪ್ರಮಾಣ ಜಾಸ್ತಿ ಆಗ್ತದೆ. ಹೌದು. ಓಕೆ. ವೆಟ್ಪೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಬೋವಿಟೋನ್ ವೆಟ್ 33 ಗಿಡಮೂಲಿಕೆಗಳ ಜಾನುವಾರು ಆರೋಗ್ಯವರ್ಧಕ ಟಾನಿಕ್. ದೂದ್ ಪ್ಲಸ್ ಅಧಿಕ ಹಾಲು, ಡಿಗ್ರಿ ಮತ್ತು ಫ್ಯಾಟ್, ರಾಸು ಸುಲಭವಾಗಿ ಹಾಲಿಳಿಸುತ್ತದೆ. ಫಾಸ್ಟ್ ಪ್ಲಸ್ ಗರಿಷ್ಠ ರಂಜಕ, ಕ್ಯಾಲ್ಸಿಯಂ, ಜೀವಸತ್ವಗಳು, ಖನಿಜಗಳು, ಪ್ರೋಬಯೋಟಿಕ್ಸ್ ಇತ್ಯಾದಿ. ಹಸು, ಎತ್ತು, ಎಮ್ಮೆ, ಕೋಣ, ಹಂದಿ, ಕುರಿ, ಆಡು, ಕೋಳಿಗಳಿಗೆ. ವೆಟ್ಪೆಟ್ ಫಾರ್ಮುಲೇಷನ್ಸ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ಪೆಟ್ ಉತ್ಪನ್ನಗಳು. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಸರ್, ಈಗ ಒಟ್ಟು ನುಗ್ಗೆ ಎಷ್ಟು ಎಕರೆಯಲ್ಲಿ ನೀವು ನಾಟಿ ಮಾಡಿದ್ರಾ? ಹೊಸದು ಎಷ್ಟಿದೆ, ಹಳೇದು ಎಷ್ಟಿದೆ ಸರ್? ಟೋಟಲ್ ಆಗಿ ಇದು 18 ಎಕರೆ ನಾನು ನುಗ್ಗಿ ನಾಟಿ ಮಾಡಿದ್ದು. ವಾದರ್ಸ ಏನು ಮಾಡಿದ್ದೆ, 8 ಎಕರೆ ಹಚ್ಚಿದ್ದೆ. ಪ್ರಾಯೋಗಿಕವಾಗಿ ಅದರದ್ದು ಹೆಂಗಿರ್ತದೆ ಏನಿಲ್ಲ ಅಂತೇಳಿ ತಿಳ್ಕೊಳ್ಳೋಕೆ ಒಂದು 8 ಎಕರೆ ಹಚ್ಚಿದ್ದೆ. ಅದರಲ್ಲಿಂದ ಉತ್ಪನ್ನ ಚಲೋ ಬಂತು, ಲಾಭನೂ ಇದೆ ಇದರಲ್ಲಿ ಅಂತೇಳಿ ಇನ್ನೂ 10 ಎಕರೆ ನಾನು ಹೆಚ್ಚಿಗೆ ವಿಸ್ತೀರ್ಣ ಮಾಡಿದ್ದೀನಿ ಸರ್. ಓಕೆ ಸರ್. ಸರ್, ಈಗ ಇದ್ರದ್ದು ಭೂಮಿ ಸಿದ್ಧತೆ ಅಂತ ಬಂದಾಗ ಮೊದಲು ನಾವು ನೋಡೋದೇ ಮಣ್ಣು ಯಾವ ರೀತಿ ಇದೆ, ನಾವು ಯಾವ ರೀತಿ ಭೂಮಿ ಸಿದ್ಧತೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಮಣ್ಣು ನಿಮ್ಮದು ಯಾವ ರೀತಿ ಇದೆ? ಕಪ್ಪು ಮಣ್ಣ, ಕೆಂಪು ಮಣ್ಣ, ಹೆಂಗೆ?
ಸರ್ ಇದು ಎರಿ ಭೂಮಿ ಅಂತೀವಿ ನಮ್ಮಲ್ಲಿ, ಕಪ್ಪು ಭೂಮಿ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದು. ಇದರಲ್ಲಿ ಇದಕ್ಕಿಂತ ಚೆನ್ನಾಗಿ ಅಂತಂದರೆ ನಮ್ಮದು ಉಸುಕು ಮಿಶ್ರಿತ ಭೂಮಿ ಇದ್ದರೆ ಇನ್ನೂ ಜಲ್ದಿಯಾಗಿ ಫ್ರೂಟಿಂಗ್ ಬರ್ಬೋದು ಅಷ್ಟೇ ವಿನ ಮತ್ತೇನು ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಓಕೆ, ನೀವು ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಮಾಡಿಸಿದ್ದೀನಿ ಸರ್. ಅದು ಏನು ಇತ್ತು? ನಮ್ಮದು 6 pH ಇದೆ ಸರ್. ಓಕೆ, ಎಸಿಡಿಕ್ ಇದೆ pH ಸ್ವಲ್ಪ? ಸ್ವಲ್ಪ ಇದೆ ಸರ್. ಓಕೆ ಓಕೆ. ಹಾಗಾಗಿ ಈ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ತೀರಿ ಸರ್ ಇದರಲ್ಲಿ? ಸರ್ ಸ್ಟಾರ್ಟಿಂಗ್ ಆಗಿ ನಾನು ಇದನ್ನ ಮಳೆಗಾಲ ಸ್ಟಾರ್ಟಿಂಗ್ ಮೇದಾಗ ಸರ್, ಮೇನಲ್ಲಿ ಸೆಣಬು ಬಿತ್ತಿದೆ. ಸೆಣಬು ಬಿತ್ತಿ ಇದನ್ನು ರೋಟಿವೇಟರ್ ಹೊಡೆದು ಪಲ್ಟಿ ನೇಗಿಲಿ ಹೊಡಿಸಿದ ಮೇಲೆ ರೋಟಿವೇಟರ್ ಹೊಡೆದು ಕರೆಕ್ಟಾಗಿ ಲೈನಿಂಗ್ ಮಾಡಿ ಇದಕ್ಕೆ ಬೀಜ ತಂದು ಬೀಜನೇ ನಾಟಿ ಮಾಡಿದ್ದೆ. ಪಾಕಿಟಲ್ಲೇ ತಂದು ನಾಟಿ ಮಾಡಿದ್ದಲ್ಲ? ಪಾಕಿಟಲ್ಲ ಇಲ್ಲ ಸರ್, ಡೈರೆಕ್ಟ್ ಬೀಜನೇ ನಾಟಿ ಮಾಡಿದ್ದು. 2 ಬೀಜ ನಾಟಿ ಮಾಡಿದ್ದೆ, ಒಂದು ಕೀಳು ಹಾಕಿನಿ ಅದ್ರಾಗ ಯಾವುದನ್ನ ಒಂದು, ಯಾಕಂದ್ರೆ ಹಾರ್ಡ್ ಶೆಲ್ ಇರ್ತದೆ ಅದ್ರದ್ದು ಭೂಮಿ, ಇದರದ್ದು ಬೀಜದ ಗಟ್ಟಿತನ ಭಾಳ ಇರ್ತದೆ. ಒಂದು ಮೊಳಕೆ ಹೊಡಿತದೋ ಇಲ್ಲ ಅಂತೇಳಿ ಒಂದು ಆಪ್ಷನ್ ಆಗಿ ಇಟ್ಟಿದ್ದೆ. ಒಂದು ಕೀಳು ಹಾಕಿ ಒಂದು ಉಳಿಸಿರಿ. ಇದು ಯಾವಾಗ ನಾಟಿ ಮಾಡಿದ್ದು ಸರ್ ಇದು? ಇದು June 15 ಸರ್. June 15 ನಾಟಿ ಮಾಡಿವಿ ಸರ್. ಓಕೆ ಸರ್, ನೀವು ಹೇಳಿದ್ರಿ 14-8 ಡಿಸ್ಟೆನ್ಸಲ್ಲಿ ನಾಟಿ ಮಾಡಿದ್ದೀರಿ ಅಂತ. ಇಲ್ಲ ಸರ್, 14-4 ಮಾಡಿದ್ದೀನಿ. ಸೂಕ್ತ ಅಂತಂದರೆ ನಮ್ಮ ಕರಿ ಭೂಮಿಗೆ ಸೂಕ್ತ ಅಂತಂದರೆ 14/8 ಸೂಕ್ತ. 8 ಸೂಕ್ತ. ಹೌದು. ಓಕೆ ಸರ್, ಇದಾದಮೇಲೆ ಡ್ರಿಪ್ ಲೈನ್ಗಳು ಇವು ಮೊದಲೇ ಎಳೆದಿದ್ರೆ ಹೆಂಗೆ ಸರ್ ಇದು ಏನು ಮಾಡಿದ್ವಿ ಸರ್, ಮೊದಲು ಭೂಮಿ ಸಿದ್ಧತೆ ಆದಮೇಲೆ ಡ್ರಿಪ್ ಲೈನಿಂಗ್ 14 ಫೀಟ್ ಲೆಕ್ಕಕ್ಕೆ ಒಂದೊಂದು ಡ್ರಿಪ್ ಲೈನ್ ಎಳೆದಿವಿ. ಅದು ನೋಡಿ ಮತ್ತೆ ಒಂದು ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ 4 ಫೀಟಿಗೆ ಒಂದು ಇದು ಮಾರ್ಕ್ ಮಾಡಿಕೊಂಡು 4 ಫೀಟಿಗೆ ಒಂದು 2 ಬೀಜಗಳನ್ನು ನಾಟಿ ಮಾಡ್ಕೊಂತ ಹೋಗಿದ್ವಿ. ಓಕೆ, ಅಲ್ಲೇ ಕರೆಕ್ಟಾಗಿ ಒಂದು ಬರೋಂಗೆ ಅಲ್ಲಿ ಹೋಲ್ ಮಾಡ್ತಾ ಅದನ್ನು ಅವಾಗ ಭೂಮಿ ಸಿದ್ಧತೆ ಆದಮೇಲೆ ಅಲ್ಲಿ ಪೈಪ್ ಇಟ್ಟು ನಾಟಿ ಮಾಡಿದ್ರಿ? ಪೈಪ್ ಇಟ್ಟು ನಾಟಿ ಮಾಡಿ. ಓಕೆ ಸರ್, ಈಗ ಹಾಕಿರೋ ತಳಿ ಯಾವುದು ಸರ್? ಇದು ODC 3 ಅಂತೇಳಿ. ಓಕೆ, ಆ ವೆರೈಟಿ ಮಹಾರಾಷ್ಟ್ರದಿಂದ ನಾವು ತರಿಸಿದ್ವಿ ಸರ್. ODC 3 ಇದನ್ನೇ ಏನಕ್ಕಂತ ಸರ್? ನಮ್ಮ ಭಾಳಷ್ಟು ತಳಿಗಳಿದ್ವು, ನಮ್ಮ ಯೂನಿವರ್ಸಿಟಿಯಿಂದ ಕೂಡ ಭಾಳಷ್ಟು ತಳಿಗಳು ಬಿಡುಗಡೆ ಆಗಿದ್ವು. ಇದ್ರದ್ದೇನು ಸ್ಪೆಷಾಲಿಟಿ ಅಂತ ಸರ್? ಸರ್ ಇನ್ನೊಂದು ಏನದಲ್ಲ, ನಮ್ಮದು ನಮ್ಮ ನಿಯರ್ ಬೈ ಗುಲ್ಬರ್ಗ ಡಿಸ್ಟಿಕ್ ಹತ್ತಿರ್ತಕ್ಕಂಥ ಮಹಾರಾಷ್ಟ್ರ ಆ ಭಾಗದಲ್ಲಿ ನಮ್ಮದು ಒಂದೇ ವಾತಾವರಣ ಇರೋದ್ರಲ್ಲಿಂದ ಅಲ್ಲಿಗೆ ಹೋಗಿ ನೋಡಿ ನಾವು ರೈತರ ಬೆಲೆ ತಿಳ್ಕೊಂಡಾಗ ಮೇಲೆ ನಮ್ಮದು ಅವ್ರ ವಾತಾವರಣ ಭೂಮಿ ಗುಣಕ್ಕೆ ಹೊಂದ್ಕೊಂತಕ್ಕಂಥದ್ದು ಆದಂತ ಹೇಳಿದದಕ್ಕೆ ನಾನು ODC 3 ಆಯ್ಕೆ ಮಾಡಿಕೊಂಡೆ. ಓಕೆ ಸರ್, ಒಂದಾಯಿತು. ಆಮೇಲೆ ಇದು ಕಾಯಿಗಳು, ಹಣ್ಣುಗಳು ಏನು ಯಾವ ರೀತಿ ಶೈನಿಂಗ್ ಇರುತ್ತಾ, ಉದ್ದ ಬರುತ್ತಾ, ಹೆಂಗೆ ಇದು ಮೀಡಿಯಮ್ ಸೈಜ್ ಬರುತ್ತೆ ಸರ್. ಭಾಳ ಅಂತಂದರೆ 1.5 ರಿಂದ 2 ಫೀಟ್ ಉದ್ದ ಬರುತ್ತೆ. ಶೈನಿಂಗ್ ಗ್ರೀನಿಶ್ ಬರುತ್ತೆ. ಸ್ಟಾರ್ಟಿಂಗ್ ಸ್ವಲ್ಪ ರೆಡ್ಡಿಶ್ ಕಾಣುತ್ತೆ, ಆದಮೇಲೆ ಬಿಸಿಲು ಬರ್ತಾ ಬಿಸಿಲು ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಅದು ಗ್ರೀನ್ ಆಗಿ ತಿರುಗುತ್ತೆ ಸರ್. ಓಕೆ ಸರ್, ಇದ್ರದ್ದು ಅಂದರೆ ನೀವು 2 ಅಡಿ ಬಂದರೆ ನಿಮಗೆ ಪ್ಯಾಕಿಂಗ್ ಮಾಡೋಕ್ಕೆ ಸುಲಭ ಸರ್, ಸುಲಭ. ಓಕೆ ಸರ್, ಇದ್ರದ್ದು ಫ್ರೂಟಿಂಗ್ ನೇಚರ್ ಅಂದರೆ ಹೂಗಳಿಂದ ಹಣ್ಣು ಕಾಯಿಗಳು ಕಚ್ಚೋದು ಕನ್ವರ್ಷನ್ ರೇಟ್ ಹೆಂಗೆ? ಇದು ಅಕ್ಟೋಬರ್ನಲ್ಲಿ ಸರ್ ಇದು ಹೂವು ಬಿಡ್ಲಕ್ಕೆ ಚಾಲಾಗ್ತದೆ. ಆದರೆ ಅಕ್ಟೋಬರ್ ಇಮಿಡಿಯೇಟ್ ಮಳೆಗಾಲ ಮುಗಿದ ಮೇಲೆ ಚಳಿಗಾಲ ಚಾಲಾಗೋದ್ರಲ್ಲಿಂದ ಹೂದಲ್ಲಿ ಅದು ಮಂಜು ಇಬ್ಬನಿಗಳು ಶೇಖರಣೆ ಆಗೋದ್ರಲ್ಲಿಂದ ಅದು ಕಾಯಿ ಕಚ್ಚತಕ್ಕಂಥ ಕ್ಷಮತೆ ಭಾಳ ಕಡಿಮೆ ಇರ್ತದೆ. ಆ ಟೈಮಲ್ಲಿ ಉದುರುತ್ತದೆ ಭಾಳ, ಆಲ್ಮೋಸ್ಟ್ ಒಂದು 90-95% ಉದುರ್ತದೆ ಸರ್. ನಮ್ಗೆ ಫ್ಲವರಿಂಗ್ ಇದಾಗಬೇಕಂತಂದರೆ ಮಿನಿಮಮ್ 35 ಡಿಗ್ರಿ ಟೆಂಪ್ರೇಚರ್ ಯಾವಾಗ ಆಗ್ತದೆ ಅಂದರೆ ಆಲ್ಮೋಸ್ಟ್ ನಾವು ಜನವರಿ 15 ಕಾಯಿಗಳು ಫ್ರೂಟಿಂಗ್ ಚಾಲು ಆಗುತ್ತೆ. ಓಕೆ ಸರ್, ಈಗ ಬೇರೆ ತಳಿ ಕಂಪೇರ್ ಮಾಡಿದ್ರೆ ವೇಟ್ ತೂಕ ಹಿಂಗೆ ಚೆನ್ನಾಗಿ ಬರುತ್ತಾ ಹೆಂಗೆ? ಅದು ಕಂಪ್ಯಾರಿಸನ್ ನಾ ಮಾಡಿಲ್ಲ ಸರ್. ಆದ್ರೂ ನನಗೆ ಯಾಕಂತಂದರೆ ಇವಾಗ ODC 3 ವಾತ್ಸರ್ತಿ 8 ಎಕರೆ ಹಚ್ಚಿದ ಮೇಲೆ ಇದ್ರದ್ದು ಇಳುವರಿ ಜಾಸ್ತಿ ಬರೋದ್ರಲ್ಲಿಂದನೇ ಮತ್ತೆ ODC 3ನೇ ಹಚ್ಚಿದ್ದು ಸರ್. ಇನ್ನು 10 ಎಕರೆ ನಾನು ಪರವಾಗಿಲ್ಲ ಸರ್, ODC 3 ಹಚ್ಬೋದು. ಓಕೆ ಸರ್. ಸರ್, ಇದರಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಮಾಡಿದ್ರಿ? ಈಗ ನಾವು ನೋಡ್ತಿರಂಗೆ ಇದೊಂಥರ ಕಾಡಾಗಿದೆ, ಅಲ್ಲಿ ಕಳೆ ಬೆಳೆಯುವಂಥ ಚಾನ್ಸಸ್ ಇಲ್ಲ ಮೊದಲು ಸರ್ ನಾಟಿ ಮಾಡಿದಾಗ? ನಾವು ಏನು ಮಾಡ್ತೀವಿ ಸರ್, ಇದರಲ್ಲಿ ರೇಸ್ಡ್ ಬೆಡ್ ಮಾಡ್ತೀವಿ. ಯಾಕಂದ್ರೆ ರೇಸರ್ ಹೊಡಿತೀವಿ. ಅವಾಗ ಏನು ಕಳೆದು ಬಂದೊತ್ನಾಗ ಅದು ರೇಸರ್ ಹೊಡೆದುವಾಗ ಏನಾಗ್ತದೆ, ಬೋದ್ ಮಾಡೇಬೇಕಾಗ್ತದೆ. ಯಾಕಂದರೆ ಎಕ್ಸ್ಟ್ರೀಮ್ ಗಾಳಿ ಬಿಡೋದ್ರಲ್ಲಿಂದ ಗಿಡ ವಾಲ್ತಕ್ಕಂಥದ್ದು ಏನಿರ್ತದೆ ಭಾಳ ಇರ್ತದೆ. ಹಂಗಾಗಿ ಅದಕ್ಕೆ ರೇಸ್ಡ್ ಬೆಡ್ ಮಾಡೋದ್ರಲ್ಲಿಂದ ಇದ್ದಂಥ ಕಳೆಗಳೆಲ್ಲ ಬೋದಿಗೆ ಹೋಗ್ತದೆ. ಅದರಲ್ಲಿಂದ ನಮ್ಗೆ ಡಬಲ್ ಅಡ್ವಾಂಟೇಜ್ ಏನಂದರೆ ಇದ್ದಕ್ಕಂಥ ಕಳೆಗಳನ್ನು ನಾವು ಬೋದಿಗೆ ಹಾಕಿದರೆ ಸಾಯಿಲ್ ಕಾರ್ಬನ್ನು ಜಾಸ್ತಿ ಆಗುತ್ತೆ. ಓಕೆ ಸರ್. ಸರ್, ಈಗ ಇದಕ್ಕೆ
ನಾವು ನೋಡ್ತೇನಂಗೆ ನೀರಿಗೆ ಎರಡೆರಡು ಲೈನ್ ಎಳೆದಿದ್ರೆ ಸರ್ ಡ್ರಿಪ್ನ, ಅದು ಏನಕ್ಕೆ ಅಂತ? ಇದು ಏನಿದೆ ಸರ್, ಸಣ್ಣ ಬೆಳೆ ಅಲ್ಲ ಇದು. ಯಾಕಂತಂದ್ರೆ ದೊಡ್ಡದಾಗಿ ಬೆಳೀತಕ್ಕಂಥ ಮರ ಟೈಪು ಒಂದು ಜಾತಿ ಗಿಡ ಇದು. ಇದಕ್ಕೆ ಬೇರು ಭಾಳ ವಾಸ್ಟಾಗಿ ಹೋಗೋದ್ರಲ್ಲಿಂದ ಅದಕ್ಕೆ ಎರಡು ಕಡೆ ಡ್ರಿಪ್ ಮಾಡಿ ಸಂಪೂರ್ಣವಾಗಿ ನೀರಾಗಲಂತೇಳಿ ಎರಡು ಕಡೆ ಮಾಡಿದ್ದು ಮಾಡಿದ್ದೀವಿ. ಇದು ಮುಖ್ಯವಾಗಿ ಇದರಲ್ಲಿ ಈಗ ದಾಳಿಂಬೆ ಥರ ಸ್ಟ್ರೆಸ್ ಕೊಡೋದು ಆ ರೀತಿ ಏನಾದರೂ ಇದೆಯಾ? ಇದೆ ಸರ್. ಯಾವಾಗಂತಂದರೆ ಸರ್, ಇದು ಇವಾಗ ಮಳೆಗಾಲ ಆದಮೇಲೆ ನಮ್ಮ ಕಪ್ಪು ಭೂಮಿ ಅಲ್ಲ ಸರ್, ಅದರಲ್ಲಿ ಏನಿರ್ತದೆ ಸರ್, ನೀರು ಇಡ್ತಕ್ಕಂಥ ಕ್ಷಮತೆ ಜಾಸ್ತಿ ಇರ್ತದೆ, ತಂಪು ಜಲ್ದಿ ಆರಂಗಿಲ್ಲ ಇದು. ಅವಾಗ ಏನು ಮಾಡ್ತೀವಿ ಸರ್, ನಾವು ನಾವು ಆಲ್ಮೋಸ್ಟ್ ಜೂನ್ಲಿಂದ ಮೊಳಕೆ ಹೊಡೆದ ಮೇಲೆ ಮೊಳಕೆ ಅದು ಒಂದು ಅರ್ಧ ಫೀಟ್ ಆಗತಾನ ನೀರು ಉಣಿಸ್ತೀವಿ. ಅದಾದಮೇಲೆ ಕಂಪ್ಲೀಟ್ಲಿ ಜನವರಿ ತಾನು ಯಾವುದೇ ನೀರಿನ ಅವಶ್ಯಕತೆ ಇರೋಂಗಿಲ್ಲ ಸರ್. ಇದಕ್ಕೆ ಸ್ಟ್ರೆಸ್ ಬಂದರೆ ಮಾತ್ರ ಇದು ಫ್ರೂಟಿಂಗ್ ಬರ್ತದೆ, ಇಲ್ಲಂತಂದರೆ ಗಿಡನೇ ಅದು ಭಾಳಷ್ಟು ಹೊಲಸಾಗಿ ಬೆಳೆದುಕೊಂತ ಹೋಗ್ತದೆ. ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗ್ತದೆ. ಪ್ರಾಪರಾಗಿ ಯಾವ ಸೀಸನಲ್ಲಿ ನಾವು ಬೆಳೆ ತೆಗಿಬೇಕು ಅಲ್ಲಿ ಸ್ಟ್ರೆಸ್ ಕೊಟ್ಟು, ಸ್ಪೆಷಲಿ ODC3 ಜನವರಿಲಿ ಸ್ಟ್ರೆಸ್ ಕೊಟ್ಟು ಫೆಬ್ರವರಿ ಮಾರ್ಚಿಂದ ನಾವು ಬೆಳೆ ತೆಗಿತಾ ಹೋಗ್ಬೋದು. ಓಕೆ ಸರ್. ಇದಕ್ಕೇನಾದರೂ ಸ್ಟ್ರೆಸ್ ಕೊಡೋದಕ್ಕೆ ಸಪೋಸ್ ಮಳೆ ಬಿತ್ತು, ನಾವು ಸ್ಟ್ರೆಸ್ ಕೊಡೋ ಟೈಮಲ್ಲಿ ಆ ರೀತಿ ಸ್ಪ್ರೇಗಳು ಏನಾದರೂ ಅಂಥದ್ದು ಏನಿಲ್ಲ ಸರ್. ಇದ್ರದ್ದು ಏನಿದೆ ಅಲ್ಲ, ನ್ಯಾಚುರಲ್ ಆಗಿ ಬರತಕ್ಕಂಥದ್ದು ನಮಗೆ ಬರಲ್ಲ ಅಂತೇಳಿ ನಂಬಲ್ಲಿ. ಯಾಕಂದ್ರೆ ಇದು ನೀರೇ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಇದು ಗಿಡ. ಆ ಒಂದು ಇದರಲ್ಲಿಂದ ನಾವು ನೀರೇ ಕಡಿಮೆ ಭಾಳ ಬೇಕಾಗ್ತದೆ ಸರ್, ಇದಕ್ಕೇನು ಭಾಳ ಬೇಕಾಗಲ್ಲ. ಓಕೆ ಸರ್. ಸರ್, ಇದರಲ್ಲಿ ಗೊಬ್ಬರಗಳ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದೀರಿ ಸರ್? ನಾವು ಈ ಸರ್ತಿ ಹಾಕ್ಬೇಕಾಗಿತ್ತು ಸರ್. ನಾವು ಕೊಟ್ಟೆ ಗೊಬ್ಬರ ನಮ್ಮಲ್ಲಿ ಜಾನುರಾಸುಗಳು ಈಗೆಲ್ಲ ಕಡಿಮೆ ಆಗೋದ್ರಲ್ಲಿಂದ ಸಿಗ್ತಾ ಇಲ್ಲ. ನಾವು ಏನು ಮಾಡಿದ್ವಿ, ರಾಸಾಯನಿಕ ಗೊಬ್ಬರನೇ DAP ಪೊಟ್ಯಾಶ್ ಹಾಕಿದ್ವಿ ಸರ್. ಓಕೆ. ಹಂತವಾಗಿ ಈ ಸಂದರ್ಭದಲ್ಲೇ ಈ ಗೊಬ್ಬರಗಳನ್ನು ಕೊಡ್ಬೇಕಂತ ಏನಾದರೂ ಇದೆಯಾ? ಅಂಥದ್ದು ಏನು ಬೇಕಾಗಿಲ್ಲ ಸರ್. ಇದು ಭಾಳ ಫರ್ಟಿಗೇಷನ್ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ ಮತ್ತು ಪೆಸ್ಟಿಸೈಡ್ನು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ನಾವು ಗಿಡನ ನೋಡಿದರೆ ಅದು ಹೇಳ್ತದೆ, ಅದು ಫರ್ಟಿಲೈಸರ್ ವೀಕ್ ಆದ ಗಿಡ ಏನನ್ನು ಫರ್ಟಿಲೈಸರ್ ಎಕ್ಸ್ಪೆಕ್ಟ್ ಮಾಡೋಕತ್ತದ ಇಲ್ಲ ಅಂತೇಳಿ ನಾವು ತಿಳ್ಕೊಂಡ ಮೇಲೆ ಮಾಮೂಲಿ ನೋಡಿ ಅದಕ್ಕೆ ಫರ್ಟಿಲೈಸರು ಪೆಸ್ಟಿಸೈಡ್ ಹೊಡಿಬೇಕಾಗ್ತದೆ. ಓಕೆ. ಅಂದರೆ ಒಂದು DAP, ಒಂದು ಪೊಟ್ಯಾಷಿಯಂ ಸಲ್ಫೇಟ್ ಆ ರೀತಿ ಕೊಡ್ತಾ ಹೋಗಿದ್ರೆ ಆ ರೀತಿ ಕೊಟ್ಟರೆ ಆಯ್ತು ಸರ್. ಅದಕ್ಕೇನಿಲ್ಲ, ಭಾಳ ಅಂದ್ರೆ ಒಂದು 3-4 ಸಲ ನಾವು ಕೊಡ್ಬೋದು ಸರ್. ಓಕೆ. ಆ ರೀತಿ ಕೊಟ್ಕೊಂಡು ಮಾಡ್ತಾ ಹೋಗ್ಬೋದು ಸರ್. ವೆಟ್ ಗಿಡಮೂಲಿಕಾ ಉತ್ಪನ್ನಗಳು. ಮೇಷ ಟಾನಿಕ್, ಕುರಿ ಮತ್ತು ಆಡುಗಳ ಒತ್ತಡ, ರೋಗ, ಕ್ರಿಮಿ ನಿವಾರಕ, ಹೆಚ್ಚಿನ ಬೆಳವಣಿಗೆ. ಕುಕ್ಕುಟ ಟಾನಿಕ್, ಕಡಿಮೆ ಆಹಾರ, ಉತ್ತಮ ಆರೋಗ್ಯ, ಕೋಳಿಗಳ ಅಧಿಕ ಬೆಳವಣಿಗೆ. ಕೆಚ್ಚಲು ಕೇರ್, ಕೆಚ್ಚಲು ಬಾವು ಬರದಂತೆ ತಡೆಯಲು, ಬಂದರೆ ಬಾವು ನೋವು ಶಮನಕ್ಕೆ. ವೆಟ್ ಉತ್ಪಾದನೆ, ಶ್ರಮಜೀವಿಯಿಂದ ಸರಬರಾಜು. ಜಾಣ ಹೈನುಗಾರನ ಜಾಣ್ಮೆಯ ಆಯ್ಕೆ ವೆಟ್ ಉತ್ಪನ್ನಗಳು. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ. ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್, ಇದರಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವುದು ಜಾಸ್ತಿ? ಇದರಲ್ಲಿ ಸ್ಟಾರ್ಟಿಂಗ್ ಮಳೆಗಾಲ ಜೂನ್ಲಿಂದ ನಾವು ಅಕ್ಟೋಬರ್ವರೆಗೆ ಎಲಿಗಳು ತಿಂತಕ್ಕಂಥದ್ದು ಕ್ಯಾಟರ್ಪಿಲ್ಲರ್ ಅಂತ ಬರ್ತದೆ. ಅದಕ್ಕೆ ನಿವಾರಣೆ ಮಾಡೋಕ್ಕೆ ಇಮಮ್ಯಾಕ್ಟಿನ್ ಬೆಂಜಾಯ್ಟ್ ಅಂತ ಸ್ಪ್ರೇ ಮಾಡ್ತೀವಿ. ಅದಾದಮೇಲೆ ಬೇವಿನ ಕಷಾಯನೂ ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಕೊಡ್ತಾರೆ, ಅಲ್ಲಿನೂ ತಂದು ಅದನ್ನು ಸ್ಪ್ರೇ ಮಾಡ್ತೀವಿ. ತ್ರಿಪ್ಸು ಮೈಟ್ಸಿಗೆ ಇದು ಸ್ಪ್ರೇ ಮಾಡ್ತೀವಿ. ಇನ್ನೊಂದು ಪ್ರಯೋಗ ಅಂತಂದರೆ ನಾವು ತತ್ತಿ, ನಿಂಬೆಹಣ್ಣು ಮಿಕ್ಸ್ ಮಾಡಿ ಈ ಸರ್ತಿ ಸ್ಪ್ರೇ ಮಾಡ್ಬೇಕಂತ ಅದೊಂದು ಆರ್ಗ್ಯಾನಿಕ್ ಆಗಿ. ಭಾಳ ಅಂತಂದ್ರೆ ಇದಕ್ಕೆ ಫರ್ಟಿಗೇಷನ್ ಏನು ಬೇಕಾಗಲ್ಲ ಸರ್, ಆರ್ಗ್ಯಾನಿಕ್ ಪದ್ಧತಿಯಲ್ಲಿ ಮಾಡಿದ್ರೆ ಇದು ಭಾಳ ಚೆನ್ನಾಗಿ ಬೆಳೀತದೆ. ಅಂದರೆ ಈಗ ತ್ರಿಪ್ಸಿಗೆ ಯಾವುದು ಹೊಡಿತೀರಿ ಸರ್? ಸಾದಾ ಎಣ್ಣೆ? ಇಲ್ಲ ಸರ್, ನಾವು ತ್ರಿಪ್ಸಿಗೆ ಮೈಟ್ಸಿಗೆ ಏನಂತಂದರೆ ಬೇವಿನ ಕಷಾಯ ಅದಿದೆ ಹೊಡಿತೀವಿ. ಆದರೆ ಯಥೇಚ್ಛವಾಗಿ ಕಂಡೊತ್ನಾಗ ನಾವೊಂದು ಯಾವುದು ರೋಗರ್ ಅಂತ ಹೊಡಿತೀವಿ. ಅದು ಬಿಟ್ಟರೆ ನಮ್ಮ ಇದು ಥೈಮ್ಯಾಕ್ಸಮ್, ಥೈಮಿಥಾಕ್ಸಮ್, ಆಕ್ಟ್ರಾ ಮತ್ತು ರೋಗರು ಅದಕ್ಕೆ ಹೋಗ್ತೀವಿ, ಅಷ್ಟೇ ಹೊಡಿತೀವಿ ಸರ್. ಅದು ಬಿಟ್ಟರೆ ಬಾಕಿ ಯಾವುದು ಏನೂ ಬರಲ್ಲ ಸರ್. ಸರ್, ಈಗ ಈ ಬೆಳೆ ನಾವು ನೋಡ್ದಂಗೆ ಸರ್ ತುಂಬ ಫಾಸ್ಟಾಗಿ ಬೆಳೆಯುವಂಥದ್ದು ಗಿಡ. ಹೌದು ಸರ್. ನೀವು ನಾಟಿ ಮಾಡಿದಾಗ
ಏನು ಸ್ಪೆಷಲ್ ಪ್ರಾಕ್ಟೀಸಸ್ ಅಂದರೆ ಕುಡಿ ಚೂಟೋದಾಗಲಿ ರೆಂಬೆಗಳನ್ನು ಕಟ್ ಮಾಡೋದಾಗಲಿ ಯಾವ ರೀತಿ ಒಂದು ಮೇಂಟೈನ್ ಮಾಡ್ತಾ ಹೋಗ್ತೀವಿ? ಇದು 1.5 ಫೀಟ್ ಆಗೋವರೆಗೆ ನಾವು ಬಿಟ್ಟಿವಿ ಸರ್. ಸ್ಟ್ರೇಟ್ ಸ್ಟೆಮ್ 1.5 ಫೀಟ್ ಆದಮೇಲೆ ಫಸ್ಟ್ ಕುಡಿ ಚೂಟಿದ್ವಿ. ಆದಮೇಲೆ ಮತ್ತೆ 2 ಕೊಂಬೆಗಳು ಬಂದವು. ಅದಾದಮೇಲೆ 1.5 ಫೀಟಿಗೆ ಮತ್ತೆ ಅದನ್ನು ಕುಡಿ ಚೂಟಿದ್ವಿ. ಆಮೇಲೆ ತಿರ್ಗಾ ಮತ್ತೆ ಒಂದೊಂದು ಬ್ರ್ಯಾಂಚಿಗೆ 2 ಬಂದವು. ಮತ್ತು ತಿರ್ಗಾ 2 ಫೀಟಿಗೆ ಹಿಂಗೆ ಕುಡಿ ಚೂಟ್ಕೊಂತ ಹೋಗಿವಿ ಸರ್. ಓಕೆ, ಒಟ್ಟಿನಲ್ಲಿ ಒಂದು ಛತ್ರಿ ಆಕಾರ ಅಂತ ಛತ್ರಿ ಆಕಾರಲ್ಲಿ ಮಾಡ್ಬೇಕು ಸರ್. ಆದರೆ ಇದ್ರದ್ದು ಸ್ಪೇಸಿಂಗ್ ಸ್ವಲ್ಪ ಕಡಿಮೆ ಆಗಿದೆ ಸರ್. ಇನ್ನು 8x14 ಆದರೆ ಇದು ಇನ್ನೂ ಛತ್ರಿ ಆಕಾರನಲ್ಲಿ ತೊಗೊತೈತೆ. ಓಕೆ ಸರ್, ನೀವು ಹೇಳಿದ್ರಿ ಒಂದು ಜನವರಿಯಲ್ಲಿ ನೀವು ಸ್ಟ್ರೆಸ್ ಕೊಟ್ಟು ಫೆಬ್ರವರಿ ಮಾರ್ಚಿಂದ ತೆಗಿತಾ ಹೋಗ್ತೀರಿ ಅಂತ. ಹೌದು ಸರ್, ಇದು ಹೂಗಳಿಂದ ಕಾಯಿ ಕನ್ವರ್ಷನ್ ರೇಟು ಕಡಿಮೆ ಇದೆ ಅಂತಲೂ ಕೂಡ ಹೇಳಿದ್ರಿ ನೀವು. ಯಾವಾಗಿಂದ ಇಳುವರಿ ತೆಗಿತಾ ಹೋಗ್ತೀರಾ? ಮುಂದೆ ಯಾವ ರೀತಿ ಅಂದರೆ ಅದರದ್ದು ಗುಣಲಕ್ಷಣ ಇದು ಕಟಾವಿಗೆ ಬಂದಿದೆ ಅಂತ ನೀವು ಹೆಂಗೆ ಕಂಡುಹಿಡಿತೀರಿ? ನಾವು ಏನಾದ್ರು ಸರ್ ಅದರದ್ದು ಗಿಡದಲ್ಲಿ ತಿರುಗಾಡಿ ನೋಡುವಾಗ ನಮ್ಮ ಈ ಬೊಳ್ಳೆ ಏನಿದೆ ಈ ಬೊಳ್ಳಿನ ಸೈಜ್ ಆಗೋದ್ನಾಗೆ ಕೀಳಬೇಕು ಸರ್. ಕೀಳಬೇಕು. ಅದನ್ನು ಕಟ್ ಮಾಡಿ ಒಂದು ಕಡೆ ಶೇಖರಣೆ ಮಾಡ್ತೀವಿ ಸರ್. ಸಣ್ಣ ಟ್ರ್ಯಾಕ್ಟರ್ ಇದೆ, ಅದರಲ್ಲಿಂದ ಒಯ್ದು ಒಂದು ಕಡೆ ಹಾಕಿ ಅದರಲ್ಲಿಂದ ಪ್ಯಾಕಿಂಗ್ ಮಾಡಿ ವ್ಯವಸ್ಥೆ ಮಾಡ್ತೀವಿ. ಓಕೆ ಸರ್. ಸರ್, ಈಗ 2ನೇ ಬೆಳೆ ಅಂತ ಹೇಳಿದ್ರೆ ಅದು ಮೊದಲನೇ ವರ್ಷದಲ್ಲಿ ಎಷ್ಟು ಇಳುವರಿ ತೆಗೆದಿದ್ರಿ ಸರ್? ಸರ್, ಇದು ಫಸ್ಟ್ನೇ ಬೆಳೆ ನಮ್ಮದು 8 ಎಕರೆಯಲ್ಲಿ 120 ಟನ್ನು ಆಗಿದೆ ಸರ್. 1200 ಕ್ವಿಂಟಲ್ ಆಗಿದೆ. ಆನ್ ಆನ್ ಎವರೇಜ್ 150 ಕ್ವಿಂಟಲ್ ನಾನು ಉತ್ಪತ್ತಿ ತೆಗೆದೀನಿ ಸರ್ 1 ಎಕರೆಯಲ್ಲಿ. ಓಕೆ ಸರ್, ಆನ್ ಆನ್ ಎವರೇಜ್ ನಿಮಗೆ ಎಷ್ಟು ಆದಾಯ ಸಿಕ್ಕಿದೆ ಸರ್? ಸರ್, ಫೆಬ್ರವರಿಯಲ್ಲಿ ನಾನು 45-50 ರೂಪಾಯಿ ಮಾರೀನಿ. ಮಾರ್ಚ್ನಲ್ಲಿ 30 ಮಾರೀನಿ. ಏಪ್ರಿಲ್ ಮೇನಲ್ಲಿ 15-20 5 ರೂಪಾಯಿನೂ ಮಾರೀನಿ ಸರ್ ನಾನು. ಆನ್ ಆನ್ ಎವರೇಜ್ ತಿಳ್ಕೊಳ್ಳಿ ಸರ್, ನೀವು ಒಂದು 20 ರೂಪಾಯಿನೂ ಹಿಡ್ಕೊಳ್ಬೋದು. 20 ಅಂತಂದ್ರೂ ಒಂದು 150 ಕ್ವಿಂಟಲಿಗೆ ಒಂದು 3 ಲಕ್ಷ ರೂಪಾಯಿ ಆಗುತ್ತೆ. ಓಕೆ, 1 ಲಕ್ಷ ರೂಪಾಯಿ ಅದರಲ್ಲಿ ಖರ್ಚು ಹೋಗುತ್ತೆ ಸರ್. ಓಕೆ, ಅಂದರೆ ನೀವು ಎಕರೆಯಲ್ಲಿ ಆರಾಮಾಗಿ ಒಂದು 2 ಲಕ್ಷದವರೆಗೆ ಉಳಿಸ್ಬೋದು. 2 ಲಕ್ಷದಲ್ಲಿ ನನಗೆ ಉಳಿದ ಸಲುವಾಗಿ ನಾನು ಇನ್ನು 10 ಎಕರೆ ಹೆಚ್ಚಿಗೆ ಮಾಡಿದ್ದೆ. ಓಕೆ, ಅಂದರೆ ಇದರಲ್ಲಿ ಒಳ್ಳೆ ಆದಾಯ ಇದೆ. ಮಾರ್ಕೆಟಿಂಗ್ ಸರ್ವೆ ಕರೆಕ್ಟಾಗಿ ಆಗಿರೋದ್ರಿಂದ ಇದು ಚೆನ್ನಾಗಿ ನಡೆದು ಹೋಗ್ತಾ ಇದೆ. ಓಕೆ ಸರ್, ನೀವು ನಮಗೆ ಇಷ್ಟೊತ್ತು ಒಂದು ನುಗ್ಗೆ ಬೆಳೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಅದರಲ್ಲೂ ತುಂಬ ಬಿಸಿಲಿದೆ. ಇಂಥ ಬಿಸಿಲಲ್ಲೂ ನಮ್ಮ ರೈತರು ಒಂದು ಸ್ವಲ್ಪ ಮಾಹಿತಿನ ತೆಗೆದುಕೊಳ್ಳಿ ಅಂತ ಉದಾರ ಮನಸ್ಸಿಂದ ತಮ್ಮ ಎಲ್ಲ ಮಾಹಿತಿಗಳನ್ನು ಹೇಳಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ